ಜನರಿಗೆ ಬಹಳ ನಮ್ಮ ತೃಪ್ತಿಯಿಂದ ಒಂದು ವರ್ಷ ನಾವು ನಡೆಸಿದ್ದೇವೆ. ಬರೀ ಗ್ಯಾರಂಟಿ ಒಂದೇ ಅಲ್ಲ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡಿಪಾಯವನ್ನು ಹಾಕಿದ್ದೇವೆ. ಎಲೆಕ್ಷನ್ ಮಧ್ಯ ಬಂತು, ಈಗ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಟೆಂಡರ್ಗಳೆಲ್ಲ ಕರಿಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಸ್ವಲ್ಪ ಮಳೆ ಬರಬೇಕು, ಇನ್ನು ಶಾರ್ಟೇಜ್ ಇದೆ ಮಳೆ. ಬರೀ ಚಿಕ್ಕಮಗಳೂರು ಮಾತ್ರ ಸ್ವಲ್ಪ ಮಳೆ ಬರ್ತಾ ಇದೆ, ಬೇರೆ ಕಡೆಯಿಂದ ಮಳೆ ಬರಬೇಕು. ಕೆಲವು ಕಡೆ ಬೆಂಗಳೂರು ಸಿಟಿಲಿ ಸ್ವಲ್ಪ ಫ್ಲಡ್ ರಿಲೇಟಿವ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾನು ಆ ಸ್ಪಾಟ್ಗಳಿಗೆ ಹೋಗ್ತಾ ಇದ್ದೀನಿ, ಏನೇನು ಮಾಡ್ಬೋದು, ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ತೆಗಿಲಿಕ್ಕೆ ನಮ್ಮ ಟೀಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಚೀಫ್ ಮಿನಿಸ್ಟರ್ ಕೂಡ ಬೆಂಗಳೂರು ಸಿಟಿನ ಅವರು ಕೂಡ ಒಂದು ರೌಂಡ್ ಬರಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರ, ನಾನು ನಿಮಗೂ ಅಭಿನಂದಿಸ್ತೇನೆ, ನಮ್ಮೆಲ್ಲ ಅಧಿಕಾರಿಗಳಿಗೂ ಅಭಿನಂದಿಸ್ತೇನೆ. ನಮಗೆ ಅವಕಾಶ ಕೊಟ್ಟಂಥ ಈ ನಾಡಿನ ಜನತೆಗೂ ಕೂಡ ನಾನು ಅಭಿನಂದಿಸ್ತೇನೆ. ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸವನ್ನು ನಾವು ಪೂರೈಸ್ತೇವೆ. ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅನ್ಕೊಳಕ್ ಹೋಗ್ಬೇಡಿ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಡಳಿತದಲ್ಲೇ ಒಂದು ಗೌರವ ತರೋ ರೀತಿಯಲ್ಲಿ ನಾವು ಮಾಡ್ತೇವೆ. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ, ಟೀಕೆ ಮಾಡೋದು ನಾನು ಇನ್ನು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ಅವ್ರ ಟೀಕೆ ಪ್ರಾರಂಭ ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಶುರು ಮಾಡಿದ್ರು. ಅತ್ತೆ ಸೊಸೆಗೆ ತಂದಿಕ್ಬಿಟ್ರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತೆಲ್ಲ ಬೇಕಾದಷ್ಟೆಲ್ಲ ಅವ್ರದ್ದೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಎಲ್ಲಿಂದ ತಂದುಬಿಡ್ತಾರೆ. ಅವೆಲ್ಲ ಬೇಕಾದಷ್ಟೆಲ್ಲ JDSನವರು ಹೇಳಿದ್ರು, BJPಯವರು ಹೇಳಿದ್ರು. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ಈಗ ಜನನೂ ಉತ್ತರ ಕೊಡ್ತಾರೆ, ಜನ ಕೂಡ ಉತ್ತರ ಕೊಡ್ತಾರೆ. ಸೊ ಅಷ್ಟು ನನಗೆ ಆತ್ಮವಿಶ್ವಾಸ